ಹಾಯ್ ಫ್ರೆಂಡ್ಸ್, ಇವತ್ತು ಶೇಂಗಾ ಚಿಕ್ಕಿ ಹೆಂಗೆ ಮಾಡ್ಬೇಕಂತ ನೋಡಿ ಬನ್ನಿ. ಅದಕ್ಕೆ 1 ಕಪ್ ಶೇಂಗಾ ತೊಗೊಂಡ್ರೆ 1.5 ಕಪ್ಪಷ್ಟು ಬೆಲ್ಲ ತೊಗೋಬೇಕು. ಆಯಿತು. 1 ಟೀ ಸ್ಪೂನಷ್ಟು ತುಪ್ಪ, ಒಂದು ಅರ್ಧ ಟೀ ಸ್ಪೂನಷ್ಟು ಇಲೈಚಿ ಪೌಡರು. ಶೇಂಗಾನ ಹಾಕಿ ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಹುರಿದಾದ ನಂತರ ಅದೇ ಬಾಣಲೆಗೆ 1.5 ಕಪ್ನಷ್ಟು ಬೆಲ್ಲ ಹಾಕೋಬೇಕು. ಮೀಡಿಯಮ್ ಆಗಿ ಫ್ಲೇಮ್ ಇಟ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವು ಚಿಕ್ಕಿ ನೋಡ್ರಿ, ಈಗ ಬೆಲ್ಲ ಸ್ವಲ್ಪ ಕರ್ಕೋತ ಬರ್ಲಿಗತ್ತದ. ಅದು ಚೆನ್ನಾಗಿ ಹಾಗೆ ಕೈ ಆಡಿಸ್ಕೋತ ಹಾಗೆ ಸ್ಪೂನ್ ತೊಗೊಂಡು ಲೋ ಫ್ಲೇಮ್ನಲ್ಲಿ ಹಿಂಗೆ ಆಡಿಸ್ಬೇಕ್ರಿ. ಇದ್ದಿದ್ದಿಲ್ಲ ಅಂದ್ರೆ ಅದು ಹೊತ್ತಗೊಂಡು ಬಿಡ್ತದೆ. ಇದು ಚೆನ್ನಾಗಿ 1 ಎಳೆ ಪಾಕದಷ್ಟು ಆಗ್ಬೇಕ್ರಿ. ಆದ್ರೆ ಚಲೋ ಆಗ್ತಾವೆ ಚಿಕ್ಕಿ. ಹಿಂಗೆ ಕೈ ಬಿಡದೆ ಚಮಚನ ಕೈ ಆಡಿಸ್ಕೋತೆ ಇರಬೇಕು. ಒಂದು ಬಟ್ಲೊಳಗೆ ನೀರು ತೊಗೊಂಡು ಅದು ಸ್ವಲ್ಪ ಬೆಲ್ಲ ಹಾಕ್ಕೊಂಡು ನೋಡ್ಬೇಕು. ಅದು ಹಾಕಿದ್ರೆ ಹಿಂಗೆ ಗಟ್ಟಿ ಆಗ್ಬೇಕು. ನೋಡ್ರಿ, ಇದು ಪಾಕ ರೆಡಿಯಾಗಿದೆ. ಈಗ ಇದಕ್ಕೆ ನಾವು ಶೇಂಗಾ ಏನು ಹುರ್ಕೊಂಡಿದ್ವಲ್ಲ ಅದ್ರ ಮ್ಯಾಲಿಂದೆಲ್ಲ ನಾನು ಸಿಪ್ಪಿ ತಕ್ಕೊಂಡೇನಿ ರೀ. ಅದನ್ನು ಇದರೊಳಗೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಸ್ವಲ್ಪ ಘಮ ಬರಲಿಕ್ಕಂತ ಏಲಕ್ಕಿ ಪೌಡ್ರು ಹಾಕಿ ಮತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಅದನ್ನು ಹುರ್ಕೋಬೇಕು. ಹುರ್ಕೊಂಡಾದ್ಮೇಲೆ ಅಲ್ಲಿ ಕಟ್ಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ಯಾಕಂದ್ರೆ ಅದು ಬೆಲ್ಲದಿರ್ತದಲ್ರಿ, ಅಂಟ್ಕೊಂಡು ಬಿಡ್ತದೆ. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ. ಮಾಡಾದ್ಮೇಲೆ ಚಿಕ್ಕಿ ಬಿಸಿ ಇರೋದ್ರೊಳಗೆ ಹಾಕಿ ಮಾಡ್ಕೋಬೇಕ್ರಿ. ಇದ್ದಿದ್ದಿಲ್ಲ ಅಂದರೆ ಅವು ಬರೋದಿಲ್ಲ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ರೀ. ಶೇಂಗಾ ಅಂತೂ ಭಾಳಷ್ಟು ಒಳ್ಳೆಯದು. ಅದರಲ್ಲಿ ಹಿಮೋಗ್ಲೋಬಿನ್ ಲಘುನಿ ಜಾಸ್ತಿ ಆಗಿಬಿಡ್ತದೆ. ಈ ಥರ ನಾವು ಮಾಡ್ಕೊಂಡು ಇಟ್ಕೊಂಡ್ವಿ ಅಂದ್ರೆ ಹುಡುಗರು ತಿಂತಾರೆ, ನಾವು ತಿನ್ಲಿಕ್ಕಾಗ್ತದೆ. ಚಿಕ್ಕಿ ಅಂದ್ರೆ ಎಲ್ಲರನ್ನೂ ಇಷ್ಟಪಟ್ಟು ತಿಂತಾರೆ. ಅದಕ್ಕೆ ಹಿಂಗೆ ಒಂದು ಲಟ್ನಿ ತೊಗೊಂಡು ಚೆನ್ನಾಗಿ ಬಿಸಿ ಇರುವಾಗಲೇ ಚೆನ್ನಾಗಿ ತೆಳು ಮಾಡ್ಕೋಬೇಕ್ರಿ. ಆರಾದ್ಮೇಲೆ ತಣ್ಣಗಾಯ್ತಂದ್ರೆ ಅದು ಮಾಡಲಿಕ್ಕೆ ಬರೋದಿಲ್ಲ. ಹಿಂಗೆ ಸ್ವಲ್ಪ ತೆಳ್ಳಗಾಗಿ ಲಟ್ಟಿಸ್ಕೊಳ್ಳೋಣ. ಈಗ ಒಂದು ಬಿಸಿ ಇರುವಾಗಲೇ ಒಂದು ಚಾಕು ತೊಗೊಂಡು ಹಿಂಗೆ ಎಲ್ಲನೂ ಒಂದೇ ಲೆವೆಲ್ನಾಗ ಕಟ್ ಮಾಡ್ಕೊಳ್ಳೋಣ. ನಿಮಗೆ ಡೈಮಂಡ್ ಶೇಪ್ ಬೇಕಾದ್ರೂ ಮಾಡ್ಕೊಬೋದು. ನಾನಿಲ್ಲಿ ಸ್ಕ್ವೇರ್ನಾಗ ಕಟ್ ಮಾಡ್ಕೊಳ್ಳಿಗತ್ತೀನಿ. ಸ್ವಲ್ಪ ಬಿಸಿ ಇರುವಾಗಲೇ ನಾವು ಈ ಥರ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದರೆ ಆಮೇಲೆ ಅವು ಶೇಪಾಗಿ ಬರ್ತವೆ. ನೋಡಿರಿ, ಈಗ ನಾನು ಕಟ್ ಮಾಡೀನಿ. ಈಗ ಚಿಕ್ಕಿ ರೆಡಿಯಾಗಿದೆ. ನೀವು ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾವು ಇದೇ ಥರ ಎಳ್ಳಿಂದು ಕೊಬ್ಬರಿದು ಚಿಕ್ಕಿಯನ್ನು ಮಾಡ್ಕೋಬೋದು. ಇದೇ ಮೆಥಡ್ ಒಳಗೆ ಪುಟಾಣಿದ್ದು
ನೋಡಿರಿ ಎಷ್ಟು ಕ್ರಂಚಿಯಾಗಿದೆ ಅಂತ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಕಿಪ್ ಮಾಡಬೇಡ್ರಿ, ತಪ್ಪದೆ ನೋಡಿರಿ. ಬಾಯ್.